ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ತುಂಬ ಡಿಫ್ರೆಂಟ್ ಆಗಿರೋದು ಡಿಸೈನ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಬಟ್ ಹಾಕೋದಕ್ಕೆ ತುಂಬ ಟೈಮ್ ತಗೊಳುತ್ತೆ ಕೂಡ. ನೋಡಿ, ಈ ರೀತಿಯಾಗಿ ಮಾಡೋದನ್ನ ಹೇಗೆ ಅನ್ನೋದು ನಾನು ಇವತ್ತು ತೋರಿಸ್ಕೊಡ್ತೀನಿ. ಇದನ್ನು ಮಾಡಿ ಸ್ಯಾರಿಗೆ ಹೇಗೆ ಅಟ್ಯಾಚ್ ಮಾಡೋದು ಅನ್ನೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಟೈಮ್ ತಗೊಳ್ಳೋದ್ರಿಂದ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಬಟ್ ನಿಮ್ಗೆ ಎಷ್ಟು ಪೀಸಸ್ ಬೇಕು ಅನ್ನೋದ್ರ ಮೇಲೆ ಇದ್ರ ಡಿಪೆಂಡ್ ಆಗುತ್ತೆ. ಸ್ಯಾರಿಗೆ ನೀವು ಎಷ್ಟು ಲೆಂತ್ ಹಾಕೋತೀರಾ, ಅಂದ್ರೆ ಪಕ್ಕ ಪಕ್ಕ ಹಾಕ್ತಿರೋ ಈ ರೀತಿಯಾಗಿ ಪಕ್ಕ ಪಕ್ಕ ಬೇಕಾ, ಅಥವಾ 1 ಫಿಂಗರ್ ಗ್ಯಾಪ್ 2 ಫಿಂಗರ್ ಗ್ಯಾಪ್ ಆ ತರ ನೀವು ಸ್ಯಾರಿಗೆ ಯಾವ ರೀತಿ ಹಾಕ್ಬೇಕು ಅನ್ಕೊಂಡಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್ ಇದು. ಬಟ್ ಹಾಕಿ ನೋಡಿದಾಗ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ಇದಕ್ಕೆ ಬೇಕಾಗಿರೋಂಥ ಮೆಟೀರಿಯಲ್ ಬಂದು 8 ಎಳೆ ದಾರ ಸುತ್ತಿಟ್ಕೋಬೇಕು ಫ್ರೆಂಡ್ಸ್. ನಾರ್ಮಲ್ ಆಗಿ ನಾವು 6 ಎಳೆ ದಾರ ತಗೊಂತೀವಿ, ಬಟ್ ಇದಕ್ಕೆ 8 ಎಳೆ ದಾರ ತಗೋಬೇಕಾಗತ್ತೆ. ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ 8 ಎಳೆ ದಾರ ಮಾಡಿಟ್ಕೋಬೇಕು ನಾವು. ಜೊತೆಗೆ ಇದಕ್ಕೆ ಬೀಡ್ಸ್, ನಾವು ಈ ಬೀಡ್ಸ್ ಏನ್ ಯೂಸ್ ಮಾಡಿದೀವಲ್ಲ, ಇದು ನೀವು ಯಾವುದು ನಿಮ್ಗೆ ಓಕೆ ಅನ್ಸುತ್ತೋ ಅದನ್ನ ಯೂಸ್ ಮಾಡಿ. ಇದು ಸಿಲ್ವರ್ ಕಲರ್ ಆಗಿದ್ರೆ ಸಿಲ್ವರ್ ಯೂಸ್ ಮಾಡ್ಬೋದು, ಮತ್ತೆ ಸ್ಯಾರಿ ಮಲ್ಟಿ ಕಲರ್ ಇದ್ರೆ ಮಲ್ಟಿ ಕಲರ್ ಇದನ್ನ ಮಾಡ್ಕೋಬಹುದು. ಇಲ್ಲಿ ಕಸ್ಟಮರ್ ನಂಗೆ ಸಿಂಗಲ್ ಕಲರೇ ಕೇಳಿದ್ದಾರೆ, ಸೊ ನಾನು ಸಿಂಗಲ್ ಕಲರೇ ಮಾಡಿದ್ದೀನಿ. ನಿಮ್ಗೆ ಎಷ್ಟು ಕಲರ್ಸ್ ಬೇಕಂದ್ರೆ ಅಷ್ಟು ಕಲರ್ಸ್ ನೀವು ಆಡ್ ಮಾಡ್ಕೋಬಹುದು. ಬಟ್ ಇದು ಸ್ಟೆಪ್ ಒಂದು ಮಿಸ್ ಮಾಡದೆ ನೀವು ನೋಡಿಕೊಂಡ್ರೆ ಅರ್ಥ ಆಗುತ್ತೆ ಫ್ರೆಂಡ್ಸ್ ಇದು ಮಾಡೋದು ಹೇಗೆ ಅಂತ. ಯಾಕಂದ್ರೆ ಇದರಲ್ಲಿ ಸ್ಟೆಪ್ ಮಿಸ್ ಆದ್ರೆ ನಿಮ್ಗೆ ಮಾಡೋದು ಇದು ಶೇಪ್ ಮಿಸ್ ಆಗೋಗುತ್ತೆ. ಸೊ ಎಲ್ಲ ಸ್ಟೆಪ್ ಲಾಸ್ಟ್ ವರ್ಗು ನೋಡಿದಾಗ ನಿಮ್ಗೆ ಅರ್ಥ ಆಗತ್ತೆ ಹೇಗೆ ಇದು ಕಂಪ್ಲೀಟ್ ಆಗತ್ತೆ ಅನ್ನೋದು. ಸ್ವಲ್ಪ ವಿಡಿಯೋ ಲೆಂತ್ ಬರುತ್ತೆ ಫ್ರೆಂಡ್ಸ್ ಇದು. ನೋಡಿ, ಇವಾಗ ಇದಕ್ಕೆ ನಾವು ಕ್ರೋಶೆ ನಂಬರ್ ಬಂದು 7 ತಗೊಳ್ತೀನಿ. 7 ಯಾಕೆ ಅಂದ್ರೆ 8 ಎಳೆ ದಾರ ಇರೋದ್ರಿಂದ ಇದು ಸ್ವಲ್ಪ 10ನೇ ನಂಬರ್ ಕ್ರೋಶದಲ್ಲಿ ಸರಿ ಹೋಗಲ್ಲ ಹಾಕೋದಕ್ಕೆ ಅಂದ್ಬಿಟ್ಟು ನಾನು ಕ್ರೋಶೆ ನಂಬರ್ 7 ತಗೊಂಡಿದ್ದೀನಿ. ಕ್ರೋಶೆ ನಂಬರ್ 7 ತಗೊಂಡಿದ್ದೀನಿ. ಸೊ ಇವಾಗ ಹೇಗೆ ಶುರು ಮಾಡೋದನ್ನ ನೋಡೋಣ. ನೋಡಿ, ಈ ರೀತಿಯಾಗಿ ಫಸ್ಟ್ ನಾವು ಒಂದು ಬೇಸಿಕ್ ಆಗಿ ಒಂದು ನಾಟ್ ಹಾಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಇದು ಈ ಕಡೆ ಮೂವ್ ಆಗಬೇಕು ಫ್ರೆಂಡ್ಸ್, ಈ ಕಡೆ ಬರಲ್ಲ ನೋಡಿ, ಈ ಕಡೆ ಬರಬಾರ್ದು. ಎಳೆದಾಗ ಇದು ಲೆಫ್ಟ್ ಸೈಡ್ ಮಾತ್ರ ನಾವು ಹ್ಯಾಂಡಲ್ ಮಾಡೋಕ್ಕೋಸ್ಕರ ಅದು ಮೂವ್ ಆಗಬೇಕು. ನೋಡಿ, ಈ ರೀತಿಯಾಗಿ ನಾವು ಫಸ್ಟ್ ನಾಟ್ ಹಾಕೋಬೇಕು. ನಾಟ್ ಹಾಕೊಂಡು ನಾವು ಮಾಮೂಲಿ ಹೇಗೆ ನಾವು ಕ್ರೋಶನ ಸ್ಟಾರ್ಟ್ ಮಾಡ್ತೀವಲ್ಲ ಅದೇ ರೀತಿ ಈ ಲೂಪ್ ಒಳಗಡೆ ಈ ರೀತಿಯಾಗಿ ಹಾಕೋಬಹುದು. ಸ್ಟಾರ್ಟಿಂಗ್ ನಾವು ಇಲ್ಲಿ ಚೈನ್ಸ್ನ ಹಾಕಬೇಕು. 1 2 3 4 5 6 7 8 9 10. ನೋಡಿ, ಈ ರೀತಿಯಾಗಿ ಇವಾಗ ನಾನು 10 ಚೈನ್ಗಳನ್ನ ಹಾಕಿದ್ದೀನಿ. ಇಲ್ಲಿ ಈ 10 ಚೈನ್ನ ನಾವು ಹಾಕಿದ್ಮೇಲೆ ಇಲ್ಲಿ ನೋಡಿ, ಇದು ಸ್ಟಾರ್ಟಿಂಗ್ ಅಲ್ಲಿ ಒಂದು ಲೂಪ್ ಕಾಣಿಸುತ್ತೆ ನಿಮ್ಗೆ. ಚೈನ್ ಹಾಕಿರೋದ್ರಲ್ಲಿ ಫಸ್ಟ್ ಲೂಪಿಗೆ ನಾವು ಕ್ರೋಶನ ಹಾಕಬೇಕು. ಹಾಕಿ ಇಲ್ಲಿಗೆ ಇವಾಗ ನಾವು ಒಂದು ನಾಟ್ನ ಮಾಡ್ಕೋಬೇಕು. ನಾವೇನ್ ಸಿಂಗಲ್ ಕ್ರೋಶೆ ಅಂತ ಹೇಳ್ತೀವಿ, ಸ್ಯಾರಿಗೆ ಹಾಕಿ ನಾವು ನಾಟ್ ಮಾಡ್ತೀವಿ, ಅದೇ ರೀತಿಯಾಗಿ ಇಲ್ಲಿ ನಾಟ್ನ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ರೌಂಡ್ ಕ್ರಿಯೇಟ್ ಆಗತ್ತೆ. ಈಗ ರೌಂಡ್ ಕ್ರಿಯೇಟ್ ಆದ್ಮೇಲೆ ನಾನು ಇಲ್ಲಿ ಒಂದು ಸಿಂಗಲ್ ಚೈನ್ ಹಾಕ್ತೀನಿ. ಸಿಂಗಲ್ ಚೈನ್ ಹಾಕಿದ್ಮೇಲೆ ಇಲ್ಲಿಂದ ನಾವು ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗ್ಬೇಕು. ನೋಡಿ, ಹಾಫ್ ಡಬಲ್ ಕ್ರೋಶ ಅಂದ್ರೆ ಹೇಗೆ ಅಂದ್ಬಿಟ್ಟು, ಕ್ರೋಶ ಮೇಲೆ ಒಂದ್ಸಲ ದಾರ ಸುತ್ಕೊಂತೀವಿ. ನಾವ್ ಯಾವ ರೀತಿ ಕಂಬ ಮಾಡ್ತೀವಲ್ಲ ಅದೇ ರೀತಿ ಕ್ರೋಶ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಈ ರೀತಿಯಾಗಿ ತಗೊಂಡ್ ಬರ್ತೀವಲ್ಲ, ಇಲ್ಲಿ ನಾವು 2 ದಾರಕ್ಕೆ ಒಂದ್ಸಲ 2 ದಾರಕ್ಕೆ ಒಂದ್ಸಲ ಮಾಡ್ತೀವಿ. ಸೊ ಇಲ್ಲಿ 3 ಇರುತ್ತೆ ದಾರ ಕಂಬದ ಮೇಲೆ, ಕ್ರೋಶ ಮೇಲೆ ಕ್ರೋಶ ಮೇಲೆ 3 ದಾರ ಇರುತ್ತೆ. 3ನ್ನ ಸೇರಿಸಿ ಒಂದೇ ಸಲಕ್ಕೆ ನಾವು ಹೀಗೆ ತೆಗಿಯೋದಕ್ಕೆ ಹಾಫ್ ಡಬಲ್ ಕ್ರೋಶ ಅಂತ ಹೇಳ್ತೀವಿ. ಈ ರೀತಿಯಾಗಿ ಬರೀ ಹಾಫ್ ಡಬಲ್ ಕ್ರೋಶ ಫ್ರೆಂಡ್ಸ್, ಒಂದು ಚೈನು ಮತ್ತೆ ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡು ಮಾಡೋಂಥ ಡಿಸೈನ್ ಇದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, 3 ಆಯ್ತು. ಇವಾಗ
4 5 6 7 8 9 10 11 12 13 14 15 16 ನೋಡಿ ಫ್ರೆಂಡ್ಸ್ 16 ಬರುತ್ತೆ ಇಲ್ಲಿ. 16 ಬಂದರೆ ನಾವು ಇದನ್ನ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಏನು ಚೈನ್ ಫಸ್ಟ್ ಹಾಕಿರ್ತೀವಲ್ಲ ಅಲ್ಲಿಂದ ನಾವು ಹಾಫ್ ಡಬಲ್ ಕ್ರೋಶೆ ಶುರು ಮಾಡಿದ್ರೆ ಇಲ್ಲಿ ಮಾರ್ಕ್ ಕಾಣಿಸುತ್ತೆ ನಿಮಗೆ. ಇದ್ರ ಮೇಲ್ಗಡೆ ನಾವು ಕ್ರೋಶನ ಹಾಕಿ ಒಂದ್ಸಲ ದಾರ ನಿಲ್ಕೊಂಡು ಬಂದು ಇದ್ರ ಸೀದಾ ಹಾಗೆ ಇದ್ರ ಜೊತೆಗೆ ಇದೆ ಸ್ಟ್ರೈಟ್ ಆಗಿ ಎಳ್ಕೋಬೇಕು. ಅಂದ್ರೆ ಕಂಬ ಆಗ್ಲಿ ನಾವು ಏನು ಮಾಡಬಾರ್ದು. ಸೊ ಸುಮ್ಮನೆ ಅದು ನಾಟ್ ಕ್ರಿಯೇಟ್ ಆಗತ್ತೆ ಒಂದು ಈ ರೀತಿಯಾಗಿ ಫುಲ್ ಸರ್ಕಲ್ ತರ ಕಾಣಿಸೋಕ್ಕೋಸ್ಕರ ಅದನ್ನ ನಾವು ಡೈರೆಕ್ಟ್ ಆಗಿ ಅಂದ್ರೆ ಏನು ಮಾಡಬಾರ್ದು. ನೋಡಿ ಇದು ಇನ್ನೊಂದ್ಸಲ ತೋರಿಸ್ತೀನಿ. ನಾವಿವಾಗ ಇಲ್ಲಿ 16 ಹಾಫ್ ಡಬಲ್ ಕ್ರೋಶಗಳು ಹಾಕಿದ್ಮೇಲೆ ಈ ಫಸ್ಟ್ ಹಾಫ್ ಡಬಲ್ ಕ್ರೋಶ ಮೇಲ್ಗಡೆಯಿಂದ ನಾವು ದಾರನ್ ತಗೊಂಡು ಈಗ 2 ಕಾಣಿಸುತ್ತೆ ಕ್ರೋಶ ಮೇಲೆ. ಈ ಮೊದಲನೇ ದಾರನ್ ಸೀದಾ ಹೀಗೆ ತಗೋಬೇಕು. ನೋಡಿ ಈ ರೀತಿಯಾಗಿ ರೌಂಡ್ ಆಗಿ ಕಾಣಿಸುತ್ತೆ. ಇದು ಹೀಗೆ ಇರ್ಲಿ ಫ್ರೆಂಡ್ಸ್. ಇನ್ನೊಂದು ಸ್ವಲ್ಪ ನಾನು ನೆಕ್ಸ್ಟ್ ರೌಂಡ್ ಆದ್ಮೇಲೆ ಕಟ್ ಮಾಡ್ತೀನಿ. ಯಾಕೆಂದ್ರೆ ಅದು ಎಲ್ಲಿ ಬಿಚ್ಕೊಳ್ಬಾರ್ದು ಅನ್ನೋದಕ್ಕೋಸ್ಕರ ಅಷ್ಟೇನೆ, ಒಂದು ಮಾರ್ಕಿಂಗ್ಗೋಸ್ಕರನೂ ಅಷ್ಟೇನೆ ಅದು ಇರ್ಲಿ ಅಂತ ಅಷ್ಟೇ. ನಿಮಗೆ ಬೇಡ, ನಿಮ್ಗೆ ಅದು ಡಿಸ್ಟರ್ಬ್ ಮಾಡ್ತಿದೆ ಅಂದ್ರೆ ಬೇಕಾದ್ರೆ ಕಟ್ ಮಾಡಿ ತೆಕ್ಕೊಳ್ಳಿ. ನನಗಿಲ್ಲಿ ಓಕೆ, ನನಗೆ ಅಭ್ಯಾಸ ಆಗಿದೆ. ನೋಡಿ ನಿಮಗೆ ಇಷ್ಟು ಕಷ್ಟ ಆಗತ್ತೆ ಅಂದ್ರೆ ಅದನ್ನ ಕಟ್ ಮಾಡಿ ರಿಮೂವ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹೇಗೆ ಅಂದರೆ ಫ್ರೆಂಡ್ಸ್, ವಿಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ ಯಾಕಂದರೆ ಒಂದೊಂದು ಸ್ಟೆಪ್ಪು ಡಿಫ್ರೆಂಟ್ ಆಗಿ ಬರುತ್ತೆ. ಸೊ ಎಲ್ಲ ಸ್ಟೆಪ್ಗಳನ್ನ ನೋಡಿಕೊಂಡು ನೀವು ಮಾಡಬೇಕು. ಒಂದು ಚೈನ್ ಹಾಕ್ಕೊಂಡು ರಿವರ್ಸ್ ಟರ್ನ್ ಮಾಡಬೇಕೀಗ. ನೋಡಿ ಇವಾಗ ಹಿಂದೆಗಡೆಯಿಂದ ವರ್ಕ್ ಮಾಡಬೇಕು. ಇದು ರಿವರ್ಸ್ ವರ್ಕ್ ಮಾಡ್ತೀನಿ. ಇವಾಗ ಇಲ್ಲಿಂದ ನಾವು ನೋಡಿ ಇಲ್ಲಿ ಪ್ರತಿಯೊಂದು ಇದು ನಾವು ಹಾಫ್ ಡಬಲ್ ಕ್ರೋಶ ಹಾಕಿರೋದ್ರ ಮೇಲೆ ಒಂದು ಹೋಲ್ ಕಾಣಿಸ್ತಾ ಇರುತ್ತೆ. ಆ ಹೋಲ್ ಒಳಗಡೆ ನಾವು ಇವಾಗ ವರ್ಕ್ಸ್ನ ಸ್ಟಾರ್ಟ್ ಮಾಡ್ತೀವಿ. ಹೇಗೆ ಅಂದರೆ ಇವಾಗ ಫಸ್ಟ್ ನಾವು ಒಂದ್ಸಲ ಕ್ರೋಶ ಮೇಲೆ ದಾರ ಸುತ್ತಕೊಂಡು ಫಸ್ಟ್ ಇಲ್ಲಿ ಒಂದು ಹಾಫ್ ಡಬಲ್ ಕ್ರೋಶ ಮಾಡ್ತೀವಿ. ಈ ಆಲ್ರೆಡಿ ಒಂದು ಚೈನು ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶ ಹಾಕಿರೋದ್ರಿಂದ ಇದು 2 ಕನ್ಸಿಡರ್ ಮಾಡ್ತೀನಿ. ಸೊ ನೆಕ್ಸ್ಟ್ ಮನೆ ಒಳಗಡೆ ಇಲ್ಲಿ ಏನು ಹೋಲ್ ಇದೆ ಅಲ್ಲ, ಈ ಹೋಲ್ ಒಳಗಡೆ ನಾನು ಒಂದನ್ನು ಮಾಡ್ತೀನಿ, ಒಂದೇ ಹಾಫ್ ಡಬಲ್ ಕ್ರೋಶ ಮಾಡ್ತೀನಿ. ಸೊ ಇಲ್ಲಿ ನೆಕ್ಸ್ಟ್ ನಮಗೆ ಇನ್ನೊಂದು ಹೋಲ್ ಕಾಣಿಸುತ್ತಲ್ಲ ಪಕ್ಕದಲ್ಲಿ, ಈ ಹೋಲಲ್ಲಿ 2 ಸಲ ನಾವು ಹಾಫ್ ಡಬಲ್ ಕ್ರೋಶ ಮಾಡಬೇಕಾಗತ್ತೆ. 1 2 ಅದೇ ಹೋಲಲ್ಲೇ ಮತ್ತೆ ಇನ್ನೊಂದು ಹಾಫ್ ಡಬಲ್ ಕ್ರೋಶ. ನೋಡಿ ಹತ್ತಿರದಿಂದ ತೋರಿಸ್ತೀನಿ, ನಿಮಗೆ ಕಾಣಿಸುತ್ತೆ ಇಲ್ಲಿ 2 1 2 ಈ ರೀತಿಯಾಗಿ ಮಾಡಬೇಕು. 2 1 2 ಆಗಿದೆ. ಮತ್ತೆ ನಾನಿವಾಗ ಪಕ್ಕದ ಹೋಲ್ಗೆ ಒಂದು ಹಾಫ್ ಡಬಲ್ ಕ್ರೋಶ, ನೆಕ್ಸ್ಟ್ ಹೋಲಲ್ಲಿ 2 ಹಾಫ್ ಡಬಲ್ ಕ್ರೋಶ, ಒಂದಾಯ್ತು 2. ಎಳೆಗಳೆಲ್ಲ ನೀಟಾಗಿ ಬರೋ ಥರ ನೋಡ್ಕೊಳ್ಳಿ. ಯಾಕೆ ಅಂದರೆ ಇದು ಎಳೆ ಬಿಚ್ಕೊಂಡ್ರೆ ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್, ಇದು ಅದಕ್ಕೋಸ್ಕರ. ಯಾಕಂದರೆ ನಾವು ಹಿಂದೆನೂ ವರ್ಕ್ ಮಾಡ್ತೀವಿ ಮತ್ತು ಮುಂದೆನೂ ವರ್ಕ್ ಮಾಡೋದ್ರಿಂದ ಎಲ್ಲಿ ಎಳೆ ಕಾಣಿಸಿದ್ರು ಅದು ಅಷ್ಟು ಲುಕ್ ಬರಲ್ಲ.
ಇವಾಗ 2 ಹಾಕಿದ್ದೀನಿ. ನೆಕ್ಸ್ಟ್ ಹೋಲಲ್ಲಿ 1. ಇದೇ ರೀತಿ ಈ ಲೈನಲ್ಲಿ ಒಂದ್ಸಲ ಒಂದು ಸಿಂಗಲ್ ಕ್ರೋಶೆ, ಸಾರಿ, ಒಂದು ಹೋಲಿಗೆ 1 ಹಾಫ್ ಡಬಲ್ ಕ್ರೋಶೆ, ಇನ್ನೊಂದು ಹೋಲಲ್ಲಿ 2 ಡಬಲ್ ಕ್ರೋಶೆ. ಇದೇ ರೀತಿಯಾಗಿ ಈ ಫುಲ್ ಈ ರೌಂಡ್ ಅನ್ನ ನಾವು ಈ ರೀತಿಯಾಗಿ ಕಂಪ್ಲೀಟ್ ಮಾಡಬೇಕು. 1, ನೆಕ್ಸ್ಟ್ ಹೋಲಲ್ಲಿ 1, 2, ನೆಕ್ಸ್ಟ್ ಹೋಲಲ್ಲಿ 1, ನೆಕ್ಸ್ಟ್ ಹೋಲಿಗೆ 2, 1, 2, 1 ಮತ್ತೆ 2. ಒಂದು, 2. ನೋಡಿ, ಇವಾಗ ಈ ಲೈನ್ ಕಂಪ್ಲೀಟ್ ಆದ್ಮೇಲೆ ಇಲ್ಲಿ ನಮಗೆ ಮತ್ತೆ 2ನೇ ಲೈನಲ್ಲಿ ಏನ್ ಫಸ್ಟ್ ಒನ್ ನಾವು ಹಾಕಿರ್ತೀವಲ್ಲ ಅದ್ರ ಮೇಲ್ಗಡೆ ಒಂದು ಹೋಲ್ ಕಾಣಿಸುತ್ತೆ. ಅದ್ರ ಒಳಗಡೆ ನಾವು ಕ್ರೋಶನ ಹಾಕಿ ದಾರ ಎಳ್ಕೊಂಡು ಮತ್ತೆ ನಾವು ಏನು ಫಸ್ಟ್ ಕ್ರೋಶ ಮೇಲೆ ಒಂದು ದಾರ ಇರುತ್ತಲ್ಲ ಅದ್ರೊಳಗಡೆ ಸೀದಾ ಹಾಗೆ ದಾರ ಎಳ್ಕೋಬೇಕು. ನೋಡಿ, ಇದು ಈ ರೀತಿ ಕಾಣಿಸುತ್ತೆ. ಹಿಂದೆನೂ ಸೇಮ್ ಕಾಣಿಸುತ್ತೆ ಮತ್ತೆ ಮುಂದೆನೂ ಸೇಮ್ ಕಾಣಿಸುತ್ತೆ ಈ ರೀತಿಯಾಗಿ. ಇವಾಗ ಮತ್ತೆ ನಾನು ಒಂದು ಚೈನ್ ಹಾಕಿ ಮತ್ತೆ ಟರ್ನ್ ಮಾಡ್ತೀನಿ ಹಿಂದೆಗಡೆಗೆ ಈ ರೀತಿಯಾಗಿ. ಈ ರೀತಿ ಟರ್ನ್ ಆದ್ಮೇಲೆ ಈ ಲೈನಲ್ಲಿ ಮತ್ತೆ ನಾವು ಒಂದು ಚೈನ್ ಹಾಕಿದ್ದೀನಿ ಆಲ್ರೆಡಿ ನಾನು. ಇವಾಗ ಇಲ್ಲಿ ನಾನು ನೆಕ್ಸ್ಟ್ ಹೋಲ್ಗೆ 1 ಹಾಫ್ ಡಬಲ್ ಕ್ರೋಶ ಮಾಡ್ತೀನಿ. ನೋಡಿ, ಓಕೆನಾ? 1 ಹಾಫ್ ಡಬಲ್ ಕ್ರೋಶ ಆದ್ಮೇಲೆ ನೆಕ್ಸ್ಟ್ ಲೂಪಲ್ಲಿ 2 ಹಾಫ್ ಡಬಲ್ ಕ್ರೋಶೆ ಮಾಡಿದ್ದೀನಿ. ಒಂದು ಹಾಫ್ ಡಬಲ್ ಕ್ರೋಶೆ ಆದ್ಮೇಲೆ 2 ಹಾಕಿದ್ದೀನಿ. ಮತ್ತೆ ಇಲ್ಲಿ ನೆಕ್ಸ್ಟ್ ಹೋಲ್ಗೆ 2 ಹಾಫ್ ಡಬಲ್ ಕ್ರೋಶೆ ಮಾಡಬೇಕು ನಾವು. ನೋಡಿ, 2 ಹಾಫ್ ಡಬಲ್ ಕ್ರೋಶೆ ಕಾಣಿಸುತ್ತಾ? ನೋಡಿ, 1, 2, 2. ಅಗೇನ್ ಮತ್ತೆ ಇಲ್ಲಿ 2 ಹಾಫ್ ಡಬಲ್ ಕ್ರೋಶೆ, ಮತ್ತೆ 1 ನೆಕ್ಸ್ಟ್ ಹೋಲಲ್ಲಿ 1 ಹಾಫ್ ಡಬಲ್ ಕ್ರೋಶೆ. ನೋಡಿ, ಹೀಗೆ. ನೆಕ್ಸ್ಟ್ ಮತ್ತೆ ಹೋಲಿಗೆ ನೆಕ್ಸ್ಟ್ ಹೋಲಲ್ಲಿ ನಾವು 2 ಹಾಫ್ ಡಬಲ್ ಕ್ರೋಶೆಗಳನ್ನ ಮಾಡಬೇಕು. ಮತ್ತೆ ನೆಕ್ಸ್ಟ್ ಹೋಲಲ್ಲಿ 2, ಮತ್ತೆ ನೆಕ್ಸ್ಟ್ ಹೋಲಲ್ಲಿ 2, ನೆಕ್ಸ್ಟ್ ಹೋಲಿಗೆ 1. ಇದೇ ರೀತಿ ಈ ಸರ್ಕಲ್ನು ಕೂಡ ಕಂಟಿನ್ಯೂ ಮಾಡಬೇಕು. 2 ಡಬಲ್ ಕ್ರೋಶೆ ಮತ್ತೆ 2 ಹಾಫ್ ಡಬಲ್ ಕ್ರೋಶೆ ಮತ್ತೆ 3 ಸಲ 2 ಹಾಫ್ ಡಬಲ್ ಕ್ರೋಶೆ, ಆಮೇಲೆ 1 ಸಿಂಗಲ್ ಹಾಫ್ ಡಬಲ್ ಕ್ರೋಶೆ. ಇದೇ ರೀತಿಯಾಗಿ ಮಾಡಬೇಕು. ನಿಮ್ಗೆ ಇಲ್ಲಿ ಕೌಂಟಿಂಗ್ಸ್ ಮಿಸ್ ಆಯ್ತು ಅಂದ್ರೆ ನೋಡ್ಬೋದು, ನಿಮ್ಗೆ ಇಲ್ಲಿ ಕಾಣಿಸುತ್ತೆ. ಒಂದೊಂದು ಮನೆಯಲ್ಲಿ 2 ಇರುತ್ತೆ, ಒಂದ್ ಮನೆಯಲ್ಲಿ 1 ಇರುತ್ತೆ.
ಫಸ್ಟ್ ಸ್ಟಾರ್ಟಿಂಗ್ ಫ್ರೆಂಡ್ಸ್ ಕೆಲವರಿಗೆ ಚೈನ್ಸ್ ಲೆಂತ್ ಅವರು ಯಾವ ರೀತಿ ಹಾಕ್ತಾರೆ ಅನ್ನೋದು ಕೆಲವರು ತುಂಬಾ ಚಿಕ್ಕದಾಗೆ ಹಾಕ್ತಾರೆ, ಕೆಲವರು ತುಂಬಾ ದೊಡ್ಡದಾಗಿ ಹಾಕ್ತಾರೆ. ನೋಡ್ಕೊಳ್ಳಿ ನಿಮಗೆ ಯಾವ ರೀತಿ ಬೇಕು ಅನ್ನೋದ್ರ ಮೇಲೆ ನೀವು ಚೈನ್ಗಳನ್ನ ಹಾಕೊಳ್ಳಿ, ಎಷ್ಟು ದೊಡ್ಡದಾಗಿ ಬೇಕು ಎಷ್ಟು ಚಿಕ್ಕದಾಗಿ ಬೇಕು ಅನ್ನೋದು. ಬಟ್ ಸ್ಟೆಪ್ಸ್ ಎಲ್ಲ ಸೇಮ್ ಇರುತ್ತೆ. ಒಂದು ಫಸ್ಟ್ ಹಾಕಿ ಟ್ರೈ ಮಾಡಿ, ನಿಮ್ಗೆ ಓಕೆ ಅಷ್ಟು ದೊಡ್ಡದ್ ಬೇಕೋ ಅಥವಾ ಇನ್ನೂ ಚಿಕ್ಕದ್ ಬೇಕಾ ನೋಡ್ಕೊಂಡು ನೀವು ಚೈನ್ ಬೇಸಿಕ್ ಏನ್ ಚೈನ್ ಇದೆ ಅಲ್ಲ ಅದು ಹಾಕಬೇಕಾದ್ರೆ ನೀವು ನೋಡ್ಕೋಬೇಕಾಗತ್ತೆ. ಯಾಕಂದ್ರೆ ಒಬ್ರೊಬ್ರು ಕಲ್ತಿರೋ ರೀತಿ ಒಂದೊಂದು ರೀತಿ ಇರುತ್ತೆ. ಚೈನ್ ಲೆಂತ್ ಕೆಲವರು ತುಂಬಾ ದೊಡ್ಡದಾಗಿ ಹಾಕಿರ್ತಾರೆ, ಕೆಲವರು ತುಂಬಾ ಪುಟ್ಟದಾಗಿರುತ್ತೆ. ಸೊ ಅದಕ್ಕೆ ಫ್ರೆಂಡ್ಸ್ ಅಷ್ಟೇ, ಇನ್ನೇನಿಲ್ಲ. ನೀವು ಹಾಕ್ಬೇಕಾದ್ರೆ ನೋಡ್ಕೊಂಡು ಹಾಕೊಳ್ಳಿ. ನೋಡಿ ಇವಾಗ ನಾನು ಇದು ಕಂಪ್ಲೀಟ್ ಆಗ್ತಾ ಬಂತು. ಒಂದ ಈ ರೀತಿಯಾಗಿ ಎರಡೆರಡು ಹಾಕಿದ್ದೀನಿ. ಇವಾಗ ಲಾಸ್ಟಲ್ಲಿ ಎಂಡಿಂಗಿಗೆ ಬಂದಿದ್ದೀವಿ. ಎಂಡಿಂಗಲ್ಲಿ ನಾನು ಲಾಸ್ಟ್ ಒಂದೇ ಒಂದು ಸಿಂಗಲ್ ಹಾಫ್ ಡಬಲ್ ಕ್ರೋಶ ಹಾಕಬೇಕು. ಅದನ್ನು ಹಾಕ್ಬಿಟ್ಟು ನೋಡಿ ಇಲ್ಲಿ ನೆಕ್ಸ್ಟ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾವೇನು ಶುರು ಮಾಡಿದ್ವಿ ಅಲ್ಲ ಅದ್ರ ಮೇಲ್ಗಡೆ ಚೈನ್ ಕಾಣಿಸುತ್ತೆ, ಅದ್ರೊಳಗಡೆಯಿಂದ ದಾರ ತಗೊಂಡು ಬಂದು ಸೀದಾ ಹೀಗೆ ಹೊರಗೆ ತೆಗೆದ್ರೆ ಈ ರೀತಿಯಾಗಿ ಕಾಣಿಸುತ್ತೆ. ಇದು ಫಸ್ಟ್ ಚೈನ್. ನೆಕ್ಸ್ಟ್ ಇದು ಎಲ್ಲದು ಹಾಫ್ ಡಬಲ್ ಕ್ರೋಶ ಮಾಡ್ತೀವಿ. ನೆಕ್ಸ್ಟ್ 1 by 1 ಎರಡು ಹಾಫು ಒಂದು ಹಾಫ್ ಡಬಲ್ ಕ್ರೋಶೆ. ಮತ್ತೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಮೂರ್ ಸಲ ಹಾಫ್ ಡಬಲ್ ಕ್ರೋಶೆ ಎರಡೆರಡು ಸಲ ಹಾಫ್ ಡಬಲ್ ಕ್ರೋಶೆ ಮಾಡ್ತೀವಿ, ಒಂದು ಸಿಂಗಲ್ ಹಾಫ್ ಡಬಲ್ ಕ್ರೋಶೆ ಮಾಡ್ತೀವಿ. ಇವಾಗ ನೆಕ್ಸ್ಟ್ ಒಂದು ಚೈನ್ ಹಾಕಿ ನಾನು ಟರ್ನ್ ಮಾಡ್ಕೊತೀನಿ. ನೋಡಿ ಇವಾಗ ಅದು ಈ ಕಡೆನೂ ಹಾಗೆ ಕಾಣಿಸುತ್ತೆ ಮತ್ತೆ ಈ ಕಡೆನೂ ಹಾಗೆ ಕಾಣಿಸುತ್ತೆ. ನಿಮ್ಗೆ ಕೆಲವೊಂದ್ಸಲ ಅದು ಫಿನಿಶಿಂಗ್ ವೈಸ್ ಅಲ್ಲಿ ಅಥವಾ ನಾಟ್ ಏನಾದ್ರು ಬಂತು ಅಂದ್ರೆ ನಿಮಗೆ ಯಾವ ಕಡೆ ಓಕೆ ಅನ್ಸುತ್ತೆ ಆ ಕಡೆ ತಗೋಬಹುದು. ಎರಡೂ ಕಡೆನೂ ಸೇಮ್ ಲುಕ್ ಇರುತ್ತೆ. ಇವಾಗ ದಾರ ಖಾಲಿ ಆಯ್ತು ಅಂದ್ರೆ ನಾಟ್ ಹಾಕೊಂತೀವಿ, ಅದೆಲ್ಲ ಇರುತ್ತಲ್ಲ. ಹಾಗಾಗಿ ಅವಾಗ ನೀವು ಈ ಕಡೆ ಬಂದ್ರೆ ಇದನ್ನ ಒಳಗಡೆ ಮಾಡಿ ಹೀಗೆ ಫೋಲ್ಡ್ ಮಾಡಿ ಯೂಸ್ ಮಾಡ್ಬೋದು. ಹಾಗೆ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಫಸ್ಟ್ ಮನೆಗೆ ಒಂದು ಸಿಂಗಲ್ ಹಾಫ್ ಡಬಲ್ ಕ್ರೋಶೆ. ನೋಡಿ ಒಂದು ಹಾಫ್ ಡಬಲ್ ಕ್ರೋಶೆ ಹಾಕಿದ್ದೀನಿ. ನೆಕ್ಸ್ಟ್ ಮನೆಗೆ ಮತ್ತೆ ಒಂದು ಸಿಂಗಲ್ ಹಾಫ್ ಡಬಲ್ ಕ್ರೋಶೆ. ನೆಕ್ಸ್ಟ್ ಮನೇಲಿ ಎರಡು ಹಾಫ್ ಡಬಲ್ ಕ್ರೋಶೆ. ಈ ರೀತಿಯಾಗಿ ಮಾಡ್ಕೊಂಡು ಹೋಗ್ಬೇಕು. 1 1 ನೆಕ್ಸ್ಟ್ ಮನೇಲಿ 2 1 2 ಈ ರೀತಿಯಾಗಿ ಹಾಫ್ ಡಬಲ್ ಕ್ರೋಶೆಗಳನ್ನ ಮಾಡ್ಕೊಂಡು ಹೋಗ್ಬೇಕು. 1 1 ಈಗ 2 2
ನೋಡಿ ಇದು ಕಂಪ್ಲೀಟ್ ಮಾಡ್ತಾ ಇದ್ದೀನಿ 1 1 2 ಹಾಕಿ. ನೋಡಿ ಈ ರೀತಿಯಾಗಿ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಇದನ್ನ ಹಾಕಿದ್ದೀನಿ ಇಲ್ಲಿವರೆಗೂ. ಇದು ಕಂಪ್ಲೀಟ್ ಆದ್ಮೇಲೆ ಈ ರೀತಿಯಾಗಿ ಬರುತ್ತಲ್ವಾ, ಲಾಸ್ಟ್ ಅಲ್ಲಿ ನಾನು ಇನ್ನೊಂದು ಸಲ ಸಿಂಗಲ್ ಹಾಫ್ ಡಬಲ್ ಕ್ರೋಶೆ ಮಾಡಿ ಇಲ್ಲಿ ನಾನು ಜಾಯಿನ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾವು ಏನು ಹಾಫ್ ಡಬಲ್ ಕ್ರೋಶೆ ಮಾಡಿರ್ತೀವಲ್ಲ ಅದ್ರ ಮೇಲೆ ಹೋಲಿಂದ ದಾರ ತಗೊಂಡು ಬಂದು ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ.